ಸಾಹಿತ್ಯ ರಸಾನುಭವದ ಸುಂದರ ಅಭಿವ್ಯಕ್ತಿ. ಜಗತ್ತಿನಲ್ಲಿ ಎಷ್ಟೊಂದು ಭಾಷೆಗಳಿವೆ, ಅವುಗಳನ್ನೆಲ್ಲ ಸಾಹಿತ್ಯದ ಸಮೃದ್ಧತೆ ಇದೆ ಎಂದು ಹೇಳಲಾಗದು. ಕನ್ನಡ ಭಾಷೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಸಂಗತಿಗಳನ್ನು ಬಿತ್ತರಿಸುವ ಸಮೃದ್ಧ ಭಾಷೆ. ಇದಕ್ಕೆ 1500 ವರ್ಷಗಳ ಸಾಹಿತ್ಯ ಸಮೃದ್ಧಿಯ ಇತಿಹಾಸವಿದೆ. ಕನ್ನಡಿಗರು ಕಡುಗಲಿಗಳು, ದಯಾಪರರು, ಸಕಲ ಜೀವರಾಶಿಗಳಿಗೆ ಲೇಸು ಬಯಸುವವರೇ ಆಗಿದ್ದಾರೆ. ರಾಜ್ಯ ಪರಂಪರೆ ಹಾಗೂ ಪ್ರಜಾಪರಂಪರೆಯಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಪ್ರಮುಖ ಗುರಿಯಾಗಿದೆ. ಭಾರತದಂತಹ 140 ಕೋಟಿ ಜನಸಂಖ್ಯೆಯುಳ್ಳ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಜನರನ್ನು ಬೆಸೆಯುವ ಸೂತ್ರ ಒಂದೇಯಾಗಿದೆ. ಅದುವೇ ಪರಸ್ಪರರಲ್ಲಿ ಸೌಹಾರ್ದ ಮನೋಭಾವ ಉಂಟು ಮಾಡಿ ದೇಶದ ಭದ್ರತೆ ಮತ್ತು ಏಕತೆಯನ್ನು ಬಲಗೊಳಿಸುವುದು. ಇದನ್ನೊಂದು ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿಸುವುದು. ಇದು ಸಾಧ್ಯವಾಗಲು ನಾವು ಭಾರತೀಯರು ಎಂಬ ಹೆಮ್ಮೆ ನಮಗೆ ಬೇಕು. ರಾಷ್ಟ್ರಕವಿ ಕುವೆಂಪುರವರು ಹೇಳುವಂತೆ, ಜಾತಿ ಮತದ ಹೊಟ್ಟ ತೋರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಅನಿಕೇತನವಾಗಬೇಕು ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಪಂಪನ ಹೇಳಿಕೆ ಅನುಸರಣೆಗೆ ಬರಬೇಕು. ಇದು ಸಾಧ್ಯವಾಗಲು ಹೃದಯವನ್ನು ಪರಿಶೋಧಿಸುವ ಸಾಹಿತ್ಯದಿಂದ ಮಾತ್ರ ಸಾಧ್ಯ. ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯ ಧರ್ಮ ಹಾಗೂ ಕ್ಷಾತ್ರ ಬಲದ ಮೇಲೆ ನಿಂತಿದೆ. ರಾಜಾಶ್ರಯ ಎಲ್ಲರಿಗೂ ಸೌಹಾರ್ದ ನೆಲೆಯಲ್ಲಿ ಲಭಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಇರುವ ಬಲಗಳೆಂದರೆ ಜೈನರ ಕಾವ್ಯ, ಶರಣರ ವಚನ, ದಾಸರ ಹಾಡುಗಳು. ಇಲ್ಲಿ ತತ್ವ ಹಾಗೂ ಸತ್ವಗಳೆರಡೂ ಇವೆ. ಹಿಂದಿನ ಜನರ ಸೌಹಾರ್ದಯುತ ನಡೆನುಡಿಗೆ ಸಾಹಿತ್ಯ ತುಡಿದ ಮಿಡಿದ ರೀತಿ ಅಧ್ಯಯನ ಯೋಗ್ಯವಾಗಿದೆ. ಹಾಗಾದರೆ ಸೌಹಾರ್ದತೆ ಎಂದರೇನು? ಸೌಹಾರ್ದತೆ ಎಂಬ ಪದವು ವ್ಯಕ್ತಿ ಹಾಗೂ ಸಮಾಜದ ಗುಣಮಟ್ಟವನ್ನು ಸೂಚಿಸುವ ಪದವಾಗಿದೆ. ವ್ಯಕ್ತಿ, ಸಮಾಜ, ರಾಷ್ಟ್ರಗಳು ಸ್ನೇಹಪರರು, ಪರಸ್ಪರ ನಂಬಿಕೆಯುಳ್ಳವರು, ಆಚಾರ ವಿಚಾರಗಳಲ್ಲಿ ಹೊಂದಾಣಿಕೆ ಇರುವವರು, ಇದ್ದ ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಂಡು ಹೋಗುವವರು ಎಂಬ ಅರ್ಥವಿದೆ. ಆದಿಮಾನವ ಆಕ್ರಮಣಕಾರಿಯಾದರೆ ಆಧುನಿಕ ಮಾನವ ಪರಸ್ಪರ ಅರಿತು ನಡೆಯುವ ಸೌಹಾರ್ದ ಮನೋಭಾವ ಹೊಂದಿದ್ದಾನೆ. ಅಧೀಮ ಸ್ಥಿತಿಯಿಂದ ಆಧುನಿಕ ಸ್ಥಿತಿಗೆ ಬರಲು ನಾಗರಿಕ ಸಮಾಜ ಮಾಡಿದ ಪ್ರಯತ್ನ ದೊಡ್ಡದು. ಮನುಷ್ಯನ ವರ್ತನೆಯನ್ನು ತಿದ್ದುವಲ್ಲಿ ಸಾಹಿತ್ಯದ ಪ್ರಯತ್ನ ಮಹತ್ವದ್ದು. ಅರಸು ಮನೆತನಗಳು, ವಿದೇಶಿ ಆಡಳಿತ ರೀತಿ ನೀತಿಗಳು ಜನರ ನಡವಳಿಕೆಯ ಮೇಲೆ ಪ್ರಭಾವ ಬೀರಿವೆ. ಅರಸರು ಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಸಿದರೆ ವಿದೇಶಿಗರ ಆಕ್ರಮಣಕಾರಿ ನೀತಿಯಿಂದ ಜನರು ಒಟ್ಟಾಗಿ ಹೋರಾಡಲು ಅನಿವಾರ್ಯತೆ ತಂದೊಡ್ಡಿದ್ದಾರೆ. ಸಾಹಿತ್ಯ ಸಂದರ್ಭದ ಕೂಸಾದಿದ್ದರಿಂದ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದ ನೆಲೆಗಳನ್ನು ಕಂಡುಕೊಳ್ಳಲು ಪ್ರಾಚೀನ, ಮಧ್ಯಕಾಲೀನ ಹಾಗೂ ನವೀನ ಸಾಹಿತ್ಯದ ಕಡೆಗೆ ಗಮನ ಹರಿಸಬೇಕು. ಪಂಪನ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಎಂಬ ಕೃತಿಗಳಲ್ಲಿಯೇ ಅಹಂಕಾರ ಅಳಿಸಿ ಸೌಹಾರ್ದತೆ, ಐಕ್ಯತೆ ಬೆಳೆಸುವ ಒಳನೋಟಗಳಿವೆ. ಜಾತಿಯಿಂದ ಕೀಳೆಂದು ಗಣಿಸಲ್ಪಟ್ಟ ಕರ್ಣನನ್ನು ಉದಾತ್ತತೆಯ ತುಟ್ಟ ತುದಿಗೇರಿಸಿದವ ಪಂಪ. ಬ್ರಾಹ್ಮಣನಾದ ಜೈನನಾದ ವ್ಯಕ್ತಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಕೀಳಾಗಿ ಕಂಡ ಕರ್ಣನಂತಹ ಶೂರನಿಗೆ ನೆನೆವಿಡೆ ಕರ್ಣನಂ ನೆನೆಯ ಎಂದು ಆತನ ವ್ಯಕ್ತಿತ್ವದ ಗುಣಗಾನ ಮಾಡಿ ಸೌಹಾರ್ದತೆ ತೋರಿದ್ದಾನೆ. ಭರತ ಬಾಹುಬಲಿಯದ ಪ್ರಸಂಗದಲ್ಲಿ ಷಟ್ಕಂಡ ಜಯಿಸಿ ಬಂದ ಭರತನಿಗೆ ಬಾಹುಬಲಿ ಸ್ವಾಭಿಮಾನದ ಸಂಕೇತವಾಗಿ ಪಾಠ ಕಲಿಸಿ ತನ್ನಂತೆ ಮಿಕ್ಕ ಸಹೋದರರನ್ನು ಸೌಹಾರ್ದತೆಯಿಂದ ಕಾಣಲು ತ್ಯಾಗ, ತಪಸ್ಸಿನ ಮೂಲಕ ಸೌಹಾರ್ದತೆಯ ಪಾಠ ಕಲಿಸಿದ್ದಾನೆ. ಇನ್ನು 12ನೇ ಶತಮಾನ ಪ್ರಭುತ್ವದ ಬಿಗಿ ಹಿಡಿತದಲ್ಲೂ ಪ್ರಜಾಪ್ರಭುತ್ವದ ಬೇರುಗಳನ್ನು ಭದ್ರಗೊಳಿಸಿದೆ. ಉಚ್ಚ ಕುಲದ ಬಸವಣ್ಣ ತನ್ನ ಕುಲದವರ ವಿರುದ್ಧವೇ ನಿಂತು ನೊಂದವರಲ್ಲಿ ಬೆಂದವರಲ್ಲಿ ಸೌಹಾರ್ದ ಮನೋಭಾವ ತುಂಬಿದ್ದಾನೆ. ಬಿಜ್ಜಳನ ಪ್ರಭುತ್ವ ಬಸವಣ್ಣನವರ ಪ್ರಜಾಪ್ರಭುತ್ವದ ನಿಲುವುಗಳಿಂದ ಪ್ರಭಾವಿತವಾಗಿದೆ. ಜೀವಿತದುದ್ದಕ್ಕೂ ಬಸವಣ್ಣ ಸಮಾಜ ಸೇವೆ, ಕಾಯಕ, ದಾಸೋಹ ಸೇವೆ, ಕರ್ಣಿಕ ಸೇವೆ ಹಾಗೂ ಸಾಹಿತ್ಯ ಸೇವೆಗೈದು ಸೌಹಾರ್ದತೆಯ ನೆಲೆಗಳನ್ನು ಬಲಗೊಳಿಸಿದ್ದಾನೆ. ಅದೇ ಅನುಭವ ಮಂಟಪದಲ್ಲಿ ಕಾಣಿಸಿಕೊಂಡ ಸೌಹಾರ್ದ ಪಥ ಮರೆಯಲು ಸಾಧ್ಯವೇ? ಅಲ್ಲಮ್ಮ ಆಧ್ಯಾತ್ಮದ ಗಿರಿಶಿಖರ, ಶಿವಯೋಗಿ ಸಿದ್ದರಾಮ ಕರ್ಮಯೋಗಿ, ಚೆನ್ನಬಸವಣ್ಣ ಜ್ಞಾನಯೋಗಿ, ಅಕ್ಕಮಹಾದೇವಿ ವೀರ ವೀರಾಂಗಿಣಿ, ಪ್ರಭುತ್ವದ ಸೆಳೆತ ಮೀರಿ ಆಧ್ಯಾತ್ಮದ ಮೊರೆತಕ್ಕೆ ಬೆಲೆಗೊಟ್ಟವಳು. ಅಸಂಖ್ಯಾತ ಶರಣರು ಅರಿವು, ಆಚಾರ ಕುರಿತು ಸದ್ಭಾವನೆ, ಸೌಹಾರ್ದತೆ, ಸಾಮರಸ್ಯ ತೋರಿ
ಕಲ್ಯಾಣವೆಂಬ ಪ್ರಣತೆಯಲ್ಲಿ ತೊಳಗಿ ಬೆಳಗಿದವರು. ಇಂದಿಗೂ ವಚನಕಾರರ ನಡೆ ನುಡಿ ಅನುಸರಣೆ ಚಿಂತನೆಗೆ ಯೋಗ್ಯ. ಶಿವ ಸಾಮೀಪ್ಯಕ್ಕೆ ಬಸವಣ್ಣ ಷಡಸ್ಥಲ ಸೂತ್ರ ಹೆಣೆದ ಅವರ ವಚನಗಳಲ್ಲಿ ಭಕ್ತಿ ಲೋಕ ಕಲ್ಯಾಣದ ರೀತಿ ವ್ಯಕ್ತವಾಗಿವೆ. ವಚನಕಾರರಿಂದ ಹುಟ್ಟಿದ್ದ ಕಾಯಕ ದಾಸೋಹ ಪರಿಕಲ್ಪನೆ ಆಧುನಿಕ ಯುಗದ ಅನೇಕ ಮಠಮಾನ್ಯಗಳವರೆಗೆ ಸಮಾಜವನ್ನು ಸೌಹಾರ್ದ ಪಥದಲ್ಲಿ ಸಾಗಿಸಲು ಬಂಡವಾಳವಾಗಿದೆ. ಬಸವಣ್ಣನವರ ವಚನಗಳ ಸೃಷ್ಟಿಗೆ ಅಂತರಂಗ ಬಹಿರಂಗ ಪರಿಶೋಧನೆಯ ಭಾವನೆಗಳೇ ಕಾರಣವಾಗಿವೆ. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಇವನ್ಯಾರವನೆಂದೆನಿಸಿದರಯ್ಯ ಎನ್ನ ಕಾಯವ ದಂಡಿಗೆ ಮಾಡಯ್ಯ, ಕಳಬೇಡ ಕೊಲಬೇಡ ಮೊದಲಾದ ವಚನಗಳ ಉದ್ದೇಶ ಮೃಗೀಯ ಭಾವನೆಗಳನ್ನು ತೊಡೆಯುವುದೇ ಆಗಿದೆ. ಕನ್ನಡಿಗರು ಆಧ್ಯಾತ್ಮಿಕ ಜೀವಿಗಳು, ಸಮಾಜಮುಖಿ ಚಿಂತನೆ ಉಳ್ಳವರು ಆಗಲು ವಚನಕಾರರು ಹಾಕಿಕೊಟ್ಟಿದ್ದು ಮಹಾಮಾರ್ಗ. ಪ್ರಭುತ್ವದ ಅಹಂಕಾರ ಅಳಿಸಿ ಪ್ರಜಾಪ್ರಭುತ್ವದ ಆಶೋತ್ತರ ಬಲಗೊಳಿಸಲು ಹರಿದಾಸರು ಹಾಡಿನ ಮೂಲಕ ಗಮನ ಸೆಳೆದಿದ್ದಾರೆ. ಕೋಮುವಾದ ಆಧುನಿಕ ಯುಗದಲ್ಲಿ ಹೊತ್ತು ಉರಿಯುತ್ತಿರುವಾಗ ಜಾತಿ ಮತ ಧರ್ಮಗಳ ಕಟ್ಟಳೆ ಮೀರಿ ಹೀನ ಗುಣಗಳನ್ನು ಕಳೆದವರು ಹರಿದಾಸರು. ದಾಸಶ್ರೇಷ್ಠರಲ್ಲಿ ಪುರಂದರದಾಸರು ಕನಕದಾಸರೇ ಅಗ್ರವರೇಣ್ಯರು. ಹರಿದಾಸರಿಗೆ ಗುರುಪರಂಪರೆ ಅಂಕಿತನಾಮ ಪರಂಪರೆಯಿದೆ. ಬುದ್ಧಿ ಜ್ಞಾನದ ಮೇಲೆ ಅಹಂಕಾರವಿರಬಾರದು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಪ್ರವೀಣತೆಯನ್ನು ತೋರಿಸಲು ಬ್ರಹ್ಮಸತ್ಯ ಜಗತ್ತು ಮಿಥ್ಯ, ಜೀವಾತ್ಮ ಪರಮಾತ್ಮ ಸ್ವರೂಪ ತೋರಿಸಲು ಮಧ್ವಾಚಾರ್ಯ ರಾಮಾನುಜರು ಶಂಕರರ ತಾತ್ವಿಕತೆಯೂ ಇದೆ. ಆದರೆ ಹರಿಗೆ ದಾಸರಾಗಿ ಸೌಹಾರ್ದ ಪಥದಲ್ಲಿ ಸಾಗಲು ವ್ಯಾಸರಾಯರು ಜಾತಿ ಮತ ಪಂಥ ಪರಿಕಲ್ಪನೆ ಬದಿಗೆ ಸರಿಸಿದರು. ಬಾಡದ ಆದಿಕೇಶವನ ಭಕ್ತನಾದ ಕನಕದಾಸರನ್ನು ಕುರುವರೆಂಬ ಭೇದ ಮಾಡದೆ ದಾಸಕೂಟಕ್ಕೆ ಸೇರಿಸಿದ್ದು ಸೌಹಾರ್ದತೆಯ ಭಾಗವಾಗಿಯೇ. ಸಮಾಜಕ್ಕೆ ಎಲ್ಲರೂ ಬೇಕು ಎಂಬ ಪ್ರಾಥಮಿಕ ಪಾಠ ವಚನಕಾರರಿಂದ ಹರಿದಾಸರಿಂದ ದೊರಕಿದೆ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ವ್ಯಾಸರಾಯರಿಂದ ಹೊಗಳಿಸಿಕೊಂಡ ಪುರಂದರದಾಸರು ಎಲ್ಲರ ಮನದಲ್ಲಿ ಸೌಹಾರ್ದತೆ ಬೀಜ ಬಿತ್ತಲು ಹಾಡಿನ ಮೂಲಕ ಮಾರ್ಗ ತೋರಿದ್ದಾರೆ. ಪುರಂದರದಾಸರು ಸಜ್ಜನರ ಮಾರ್ಗ ತೋರಿದ ಹರಿದಾಸರು ಅಂಜೀಕೆ ಇನ್ಯಾತಕ್ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತಕ್ಕಯ್ಯ ಎಂಬ ಪ್ರಶ್ನಿಸುತ್ತಲೇ ಜಾತಿ ಮತ ಭೇದ ಬಿಟ್ಟು ಉತ್ತಮ ನಡೆ ನುಡಿ ರೂಢಿಸಿಕೊಳ್ಳಲು ಕರೆ ನೀಡಿದವರು. ಬೇವು ಬೆಲ್ಲದ ಗಿಡಲೇನು ಫಲ ಎಂಬ ಅವರ ಹಾಡು ಭಾವ ಪರಿಶೋಧನೆ ಸಮಾಜ ಪರಿಶೋಧನೆಯೇ ಆಗಿದೆ. ಕನಕದಾಸರ ಕುಲವೆಂದು ಬಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂಬುದು ಜಾತಿ ಕುಲ ಅಳಿದು ಮಾನವ ಸಮುದಾಯದ ಬಳ್ಳಿ ಒಳ್ಳೆ ಫಲ ಕೊಡುವ ಆಶಯ ಹೊಂದಿದೆ. ಸಾಹಿತ್ಯ ಗುಣ ಅವಗುಣಗಳ ವಿಮರ್ಶೆ ಮಾಡಿದೆಯಲ್ಲದೆ ಎಲ್ಲ ಧರ್ಮ ಜಾತಿ ಜನರನ್ನು ಒಗ್ಗೂಡಿಸಿ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಬುನಾದಿಯಾಗಿದೆ. ಕವಿರಾಜ ಮಾರ್ಗಕಾರ ಕನ್ನಡಿಗರ ಗುಣಸ್ವಭಾವ ಹಾಗೂ ಪದನರಿದು ನುಡಿಯುವ ಕನ್ನಡಿಗರ ಪರಂಪರೆ ತಿಳಿಸಿದರೆ, ಹರಿದಾಸರು ನವವಿಧ ಭಕ್ತಿಯ ಮೂಲಕ ಹರಿಯನ್ನು ಒಲಿಸಲು ಇಹ ಪರ ಹಾದಿ ತೋರಿ ಹೆಸರಾಗಿದ್ದಾರೆ. ಪ್ರಾಣಿಯಂತಿರುವ ಮನುಷ್ಯ ಸಂಸ್ಕಾರವಿರದಿದ್ದರೆ ತಾನು ನಡೆಯುವ ಹಾದಿಯಲ್ಲಿ ಎಚ್ಚರವಿರದಿದ್ದರೆ ಅಪಾಯ ಎದುರಿಸುತ್ತಾನೆ. ಭಕ್ತಿ ಲೋಕಜ್ಞಾನ ಹಾಗೂ ನಡೆದು ಬಂದ ದಾರಿಯ ಅರಿವಿರುವ ಮನುಷ್ಯ ಸೌಹಾರ್ದತೆಯಿಂದ ಎಲ್ಲರೊಳಗೊಂದಾಗಿ ಬಾಳುತ್ತಾನೆ. ನೈತಿಕ ಮತ್ತು ನಶ್ವರತೆಯ ಅರಿವಿರುವ ಮನುಷ್ಯನಿಂದ ಮಾತ್ರ ಜನರಲ್ಲಿ ಒಂದಾಗಿ ಬೆರೆಯುವ ಸಾಮರ್ಥ್ಯವಿರುತ್ತದೆ. ತತ್ವಪದಕಾರರ ಸಂದೇಶವೂ ಇದೇ ಆಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ಹಬ್ಬ ಉರುಸುಗಳಲ್ಲಿ ಗೆಜ್ಜೆ ಕಟ್ಟಿ ಅವರಂತೆ ಹಾಡಿದವರಿಲ್ಲ. ಚರಿತ್ರೆ ಜನಾಂಗೀಯ ಹೋರಾಟಗಳ ಭಯಾನಕ ಸತ್ಯ ಸಾರಿದರೆ ತತ್ವಪದಕಾರರ ಹಾಡುಗಳು ಸಾಮರಸ್ಯಕ್ಕೆ ಪ್ರಾಮುಖ್ಯತೆ ನೀಡಿವೆ. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಎಂಬ ಕಡಿಕೋಳ ಮಡಿವಾಳಪ್ಪನವರ ಹಾಡಿನ ಸಂದೇಶ ವ್ಯಕ್ತಿಗತ ಅಷ್ಟೇ ಅಲ್ಲ, ಸೌಹಾರ್ದ ಮನೋಭಾವ ಬಿತ್ತಲು ಸಹಾಯಕಾರಿಯಾಗಿದೆ. ಹೊಸಗನ್ನಡದಲ್ಲಿ ಶ್ರೀಸಾಮಾನ್ಯ ಭಗವನ್ಮಾನ್ಯನಾಗಿದ್ದು ಅವನ ಸೌಹಾರ್ದ ಪಥಸಂಚಲನಕ್ಕೆ ಕಾವ್ಯ ಕತೆ ಕಾದಂಬರಿ ನಾಟಕ ಪ್ರಬಂಧ ಮೊದಲಾದ ಪ್ರಕಾರಗಳು ತುಡಿದಿವೆ. ನಿಸರ್ಗದ ಚೆಲುವಿಕೆ ದೇಶಾಭಿಮಾನ ಭಾಷಾಭಿಮಾನ ಜನಾಂಗೀಯ ಕಾಳಜಿ ದಾನ ದಾಸೋಹ ಒಟ್ಟಾಗಿ ಕೆಲಸ ಮಾಡುವ ಮನೋಭಾವ ಪರಸ್ಪರರಲ್ಲಿ ಸೌಹಾರ್ದತೆ ನೆಲೆಸಿದ್ದಾಗಲೇ ಸಾಧ್ಯ. ಗ್ರಾಮೀಣ ಜನತೆಯಲ್ಲಿ
ಕಾಣಿಸಿಕೊಳ್ಳುವ ಸೌಹಾರ್ದ ಮನೋಭಾವ ನಗರ ನಾಗರಿಕರಿಗೂ ಪ್ರೇರಣಾದಾಯಕ. ಈ ನಿಟ್ಟಿನಲ್ಲಿ ಮನುಷ್ಯ ಪಶುವಾಗದೆ ಪಶುಪತಿಯಾಗಿ ಶಿವಭಾವ ಬಿತ್ತಬೇಕಾಗಿರುವುದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಪಾಟೀಲ್ ಪುಟ್ಟಪ್ಪನವರು ತಮ್ಮ ಅಂಕಣ ಬರಹಗಳಲ್ಲಿ ಕರ್ನಾಟಕ ಸೌಹಾರ್ದ ಸಂಸ್ಕೃತಿಗೆ ನೆಲೆವೀಡಾಗಿರುವುದನ್ನು ಹಲವು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಬಾಬಾ ಬುಡನ್ಗಿರಿಯ ಸಮಾಧಿ ಹಿಂದೂಗಳಿಗೆ ದತ್ತಾತ್ರೇಯ ಪೀಠವಾಗಿರುವುದು, ಮುಸ್ಲಿಮರಿಗೆ ಸಂತ್ ಹಜರತ್ ದಾದಾ ಹಯಾತ್ ಮೀರ್ ಖಲೀಂದಾರನ ಸಮಾಧಿ ಎಂದು ಪರಿಗಣಿತವಾಗಿರುವುದು, ಟಿಪ್ಪು ಶ್ರೀರಂಗಪಟ್ಟಣದ ರಂಗಸ್ವಾಮಿಗೆ ನಡೆದುಕೊಳ್ಳುತ್ತಿದ್ದರು, ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾಹ ಹಿಂದೂ ಸರದಾರರಿಗೆ ಬಹಳಷ್ಟು ಭೂಮಿ ಕಾಣಿಕೆ ಕೊಟ್ಟಿದ್ದು, ಬೀದರ್ನಲ್ಲಿರುವ 2 ದರ್ಗಾಗಳಲ್ಲಿ ಉರ್ಸ್ನಲ್ಲಿ ಜಂಗಮನ ಮನೆಯಿಂದ ಜ್ಯೋತಿ ತಂದು ದೀಪ ಹೊತ್ತಿಸುವುದು, ಹುಮ್ನಾಬಾದಿನ ವೀರಭದ್ರ ದೇವಾಲಯದಲ್ಲಿ ನಿಜಾಮರು ಬಂದು ತೇರುಮಿಣಿಗೆ ಕೈ ಹಚ್ಚಿದಾಗಲೇ ವೀರಭದ್ರೇಶ್ವರರ ದೇವರ ರಥೋತ್ಸವ ನಡೆಯುತ್ತಲಿದ್ದುದು, ಅಮೃತ್ಸರದ ಪವಿತ್ರತೆಯಂತೆ ಬೀದರಿನ ಗುರುನಾನಕ್ ಝೀರಾ ಹಿಂದೂ ಸಿಖರಿಗೆ ಪವಿತ್ರ ಯಾತ್ರಾ ಸ್ಥಳವಾದದ್ದು, ಗೋಕಾಕಿನ ಸಾವಳ್ಗಿ ಗ್ರಾಮದ ಹಿಂದೂ ಸ್ವಾಮೀಜಿ ಹಸಿರು ಬಟ್ಟೆಯ ಕಾವಿ ಧರಿಸಿ ಮುಸ್ಲಿಮರ ಭಾವನೆಗಳಿಗೆ ಬೆಲೆಗೊಟ್ಟಿದ್ದು, ಚೆನ್ನಗಿರಿಯ ಬಸವಾಪಟ್ಟಣದಲ್ಲಿ ಬಿಜಾಪುರದ ಗವರ್ನರ್ ಕೆರೆ ಕಟ್ಟಿಸಿದ್ದು, ಬೆಂಗಳೂರಿನ ನಿಜಗಲ್ಲು ಬೆಟ್ಟ ಹಿಂದೂ ಮುಸ್ಲಿಮರಿಂದ ಪೂಜೆಗೊಳಗಾದದ್ದು, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ವೈಷ್ಣವ ದೇವಾಲಯದಲ್ಲಿ ಲಿಂಗಾಯತ ಅರ್ಚಕರಿರುವುದು, ಹೀಗೆ ಪಾಟೀಲ್ ಪುಟ್ಟಪ್ಪನವರು ಬದಲಾದ ಭಾರತೀಯರ ಸರ್ವಜನಾಂಗದ ಶಾಂತಿಯ ತೋಟಕ್ಕೆ ಭಾವೈಕ್ಯತೆಯ ಸೌಹಾರ್ದತಾ ಮನೋಭಾವದ ಹಲವು ಉದಾಹರಣೆಗಳನ್ನು ನೀಡಿದ್ದಾರೆ. ಕನ್ನಡ ಕಾವ್ಯ ಜೀವನ ಮೌಲ್ಯ ಸಂಸ್ಕೃತಿಯ ನೆಲೆಗಳನ್ನು ಬಿತ್ತರಿಸುವ ಗಣಿಯಾಗಿದೆ. ಹಂಪೆಯ ಶಾಸನವೊಂದರಲ್ಲಿ ಲಕ್ಷ್ಮೀಧರಾಮಾತ್ಮನ ತಾಯಿ ಕೆರೆಯಂ ಕಟ್ಟಿಸು ದೇವಗರಮಂ ಮಾಡಿಸು ಸೆರೆಯೊಳ್ ಸಿಲ್ಕದಂ ಅನಾಥರಂ ಬಿಡಿಸು ಮೊದಲಾಗಿ ಹಲವು ಉಪದೇಶಾತ್ಮಕ ಮಾತು ಆತ ಮಗುವಾಗಿದ್ದಾಗಲೇ ಬೋಧಿಸಿ ಸೌಹಾರ್ದತೆ ತೋರಿದ್ದಾಳೆ. ಪಂಪನ ಕಾಲದಲ್ಲಿ ಕ್ಷಾತ್ರ ಧರ್ಮ ಒಟ್ಟಾಗಿ ಸಮಾಜಮುಖಿ ಧೋರಣೆ ತಳೆದರೆ ವಚನಕಾರರು, ಹರಿದಾಸರು, ತತ್ವಪದಕಾರರು, ಹೊಸಗನ್ನಡದ ಎಲ್ಲ ಕಾಲಘಟ್ಟಗಳ ಸಾಹಿತಿಗಳು ಸೌಹಾರ್ದತೆಯ ನೆಲೆಯಲ್ಲಿ ಬದುಕು ಕಟ್ಟಿಕೊಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸೌಹಾರ್ದತೆ ಮತ್ತು ಭಾವೈಕ್ಯತೆ ಒಂದೇ ನಾಣ್ಯದ 2 ಮುಖಗಳಾಗಿದೆ. ಕತ್ತಿ ಹಿಡಿದು ಯುದ್ಧ ಮಾಡಿ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಿದ್ದ ಕಾಲ ಈಗಿಲ್ಲ. ಗಂಗರು, ಕದಂಬರರು, ರಾಷ್ಟ್ರಕೂಟರು, ಚಾಳುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ಕರುನಾಡಿನಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಇವರೆಲ್ಲರ ಆಳ್ವಿಕೆಯಲ್ಲಿ ಪ್ರಜಾಹಿತ, ಧರ್ಮದೃಷ್ಟಿ, ಕೋಮು ಸೌಹಾರ್ದತೆಗಳಿದ್ದವು. ರಾಜ್ಯಹಿತದ ಪ್ರಶ್ನೆಗೆ ಬಂದಾಗ ಜನರೆಲ್ಲ ಒಂದಾಗಿ ರಾಜರಿಗೆ ಸಹಾಯಕರಾಗಿ ನಿಂತಿದ್ದಾರೆ. ಕ್ಷಾತ್ರದಂತೆ ಧರ್ಮವು ಪ್ರಧಾನ ಭೂಮಿಕೆಯಲ್ಲಿದ್ದು, ಹೆದ್ದಾರಿಗಳಲ್ಲಿ ಮನುಷ್ಯರಿಗೆ ಕುಡಿಯುವ ನೀರಿನ ಅರವಟ್ಟಿಕೆಗಳು, ದೇವಾಲಯಗಳಲ್ಲಿ ಪ್ರಸಾದದ ವ್ಯವಸ್ಥೆ ಇದ್ದಿದ್ದು ಅಂದಿನವರ ಸೌಹಾರ್ದ ಮನೋಭಾವಕ್ಕೆ ಕನ್ನಡಿ ಹಿಡಿದಿದೆ. ಜಾತಿ, ಮತ, ಧರ್ಮ, ಕುಲದ ಹೆಸರಿನಲ್ಲಿ ಮನುಷ್ಯ ಸಂಕುಚಿತ ಪ್ರವೃತ್ತಿಯವನಾಗಬಾರದು. ಭಾರತ ಮಾತೆ, ಮಾತೆಯ ತನುಜಾತೆ ಕರ್ನಾಟಕ ಯಾವತ್ತೂ ಆದರ್ಶ ಬಿಡಬಾರದು. ಕಸವರವೆಂಬುದು ನೆರೆಸೈರಿಸಲಾರ್ಪುಡೆ ಪರವಿಚಾರಮಂ ಧರ್ಮಮಂ ಕಸವೇಂ ಕಸವರವೆಮೆಂ ಬಸಮಮಂ ಬಸಮಲ್ಲದಿರ್ದಂ ಮಾಡುವೆರೆಲ್ಲಂ ಎಂದು ಕವಿರಾಜ ಮಾರಕಾರನೇ ಹೇಳಿಲ್ಲವೇ? ಬೇರೆ ಧರ್ಮದವರ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಧಕ್ಕೆ ತಾರದೆ ಪರಧರ್ಮ ಸಹಿಷ್ಣುತೆ ತೋರಿಸುವುದು ಕನ್ನಡಿಗರಿಗೆ ಹಿಂದಿನಿಂದಲೇ ರೂಢಿಗತವಾಗಿದೆ. ಬುದ್ಧ, ಬಸವ, ಅಂಬೇಡ್ಕರರು ಸಮಾಜವನ್ನು ಅರ್ಥೈಸಿಕೊಂಡು ಶಾಂತಿ, ಸಹನೆ, ಕಾಯಕ, ದಾಸೋಹ, ಸಂವಿಧಾನ, ಸಮಾನತೆ, ಭಾವೈಕ್ಯತೆಯ ಸಂದೇಶ ಸಾರಿಲ್ಲವೇ? ಚತುರ್ವರ್ಣ ವ್ಯವಸ್ಥೆಯ ಜನರನ್ನು ಒಡೆದಾಳಿದರೆ ಜಾತ್ಯತೀತ ಸಂವಿಧಾನ ವ್ಯವಸ್ಥೆ ಜನರನ್ನು ಒಗ್ಗೂಡಿಸಿದೆ. ರಾಜ್ಯದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ನಾವು ಭಾವುಕರಾಗಿ ದೊಂಬಿ ದಂಗೆಗಳನ್ನು ಮಾಡುವುದನ್ನು ಬಿಟ್ಟು ನಿಸರ್ಗ ಕೊಟ್ಟ ಪ್ರಾಕೃತಿಕ ಸಂಪತ್ತನ್ನು ಸೌಹಾರ್ದತೆಯಿಂದ ಸಮ ಪ್ರಮಾಣದಲ್ಲಿ ಅನುಭವಿಸಿ ಒಟ್ಟಾಗಿ ಬಾಳುವುದನ್ನು ಕಲಿಯಬೇಕು. ಜನಪದರಲ್ಲಿ ರಾಮ್, ರಹೀಂ, ಶಿವ, ಅಲ್ಲಾ ಒಂದೇ ಎಂಬ ಭಾವನೆ ತೋರಿ ಹಬ್ಬ ಹರಿದಿನ ಜಾತ್ರೆಯಲ್ಲಿ ಒಂದಾಗಿ ಕುಣಿದು ಐಕ್ಯತೆಯಿಂದ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ ಜನತೆ
ಗುರುನಾನಕ್ ಜಾತ್ರೆ, ಅಲ್ಲಮಪ್ರಭು ಜಾತ್ರೆ, ಮೌನೇಶ್ವರನ ಜಾತ್ರೆ, ಖಾಜಾ ಬಂದಾ ನವಾಜ್ ಉರುಸ್, ಶರಣಬಸವೇಶ್ವರ ಜಾತ್ರೆ ಮೊದಲಾದೆಡೆ ಸೌಹಾರ್ದತೆಯಿಂದ ನಡೆದುಕೊಂಡಿದ್ದಾರೆ. ಈ ಪರಂಪರೆ ಕನ್ನಡಿಗರ ಹೃದಯ ವೈಶಾಲ್ಯತೆ, ಸಹಕಾರ, ಮನೋಭಾವಕ್ಕೆ ಕನ್ನಡಿ ಹಿಡಿಯುತ್ತದೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಎಂಬ ಕುವೆಂಪುರವರ ಕವಿತೆಯಲ್ಲಿ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಎಲ್ಲರೂ ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಎಂಬುದು ಕಳಕಳಿಯ ಸಂದೇಶವಾಗಿದೆ. ಒಂದೇ ಮಾತರಂ ಸೃಷ್ಟಿಸಿದ ಬಂಕಿಂ ಚಂದ್ರ ಚಟರ್ಜಿಯವರಿಗೆ ಆ ಕಾಲದ ಭಾರತೀಯರನ್ನ, ಭಾರತದ ನೈಸರ್ಗಿಕ ಸಂಪತ್ತನ್ನು ಪರಿಚಯಿಸಿ ಒಗ್ಗೂಡಿಸುವುದೇ ಪ್ರಮುಖ ಗುರಿಯಾಗಿತ್ತು. ರವೀಂದ್ರನಾಥ್ ಠಾಕೂರರು ಜನಗಣಮನ ಅಧಿನಾಯಕ ಜಯ ಹೇ ಮೂಲಕ ನಮ್ಮ ಗಡಿ ಗೆರೆಗಳನ್ನು ಗುರುತಿಸುವುದೇ ಪ್ರಮುಖ ಗುರಿಯಾಗಿತ್ತು. ಒಂದೇ ಮಾತರಂ ಗೀತೆ ಸೃಷ್ಟಿಯಾಗಿ 150 ವರ್ಷ ಕಳೆದ ಶುಭ ಸಂದರ್ಭದಲ್ಲಿ ನಾವು ಭಾರತೀಯರು ಭಾರತ ಮಾತೆಯ ಗರ್ವ ಹೆಚ್ಚಿಸುವವರಾಗಬೇಕು. ನಮ್ಮ ಆದರ್ಶ ನಾಯಕರು, ತಂತ್ರಜ್ಞರು, ವಿಜ್ಞಾನಿಗಳು, ಶಿಕ್ಷಕರು, ಸಮಾಜ ಸುಧಾರಕರು, ಧರ್ಮಗುರುಗಳು, ಸೈನಿಕರು ಎಲ್ಲರಲ್ಲೂ ಸೌಹಾರ್ದತೆ, ಭಾವೈಕ್ಯತೆ ಇರಬೇಕಾದದ್ದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣರ ಭಾವೈಕ್ಯತೆ ಇಟ್ಟಿಗೆ, ಸುತ್ತಿಗೆ ಮೊದಲಾದವುಗಳಿಂದ ಬೆಸೆಯುವಂಥದ್ದಲ್ಲಿ ಅದು ಮನುಷ್ಯರ ಮನಸ್ಸಿನಲ್ಲಿ ಮೂಡಬೇಕಾದ ಭಾವವಾಗಿದೆ ಎಂದಿದ್ದಾರೆ. ಈ ಭಾವನೆ ಬಲಗೊಳಿಸುವ ಕನ್ನಡ ಸಾಹಿತ್ಯ ಜನರನ್ನು ದೇಶ, ಭಾಷೆ, ಸಂಸ್ಕೃತಿ, ಜೀವನ ಮೌಲ್ಯಗಳ ಹೆಸರಿನಲ್ಲಿ ಬೆಸೆಯುವ ಕೆಲಸ ಮಾಡಿರುವುದನ್ನು ವೀರ ಕನ್ನಡಿಗರು ಮರೆಯುವಂತಿಲ್ಲ.